ಹರೇ ಕೃಷ್ಣ. ಆತ್ಮೀಯರೆಲ್ಲರಿಗೂ ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ಕಳೆದ ವಿಡಿಯೋದಲ್ಲಿ ನೀವೆಲ್ಲ ಪ್ರಸನ್ನ ಮೀನಾಕ್ಷಿ ದೇವಿಯನ್ನು ನೋಡಿದ್ರಲ್ಲ. ಈಗ ಆದಿಶಕ್ತಿ ಮಾರಮ್ಮನ ನೋಡಿ ವಿಷಯ ಕೇಳಿ. ಡಬಲ್ ಆ್ಯಕ್ಟಿಂಗ್ ಅಂತ ಅಲ್ಲಿನ ಅರ್ಚಕರು ಹೇಳ್ತಾ ಇದ್ರು. ಯಾಕಂದರೆ ದೇವಿ ಶಕ್ತಿ ಒಂದೇ. ಫುಲ್ ರಶ್ ಇದೆ. ಈ ದೇವಸ್ಥಾನದಲ್ಲಿ ತುಂಬ ಶಕ್ತಿ ದೇವತೆ ಏನೇ ನಾವು ನಂಬಿಕೆ ಇಟ್ಟು ಆರಿಸ್ಕೊಂಡ್ರು ಆರ್ಕೆ ಹೊತ್ಕೊಂಡ್ರೆ ಅದು ಈಡೇರುತ್ತೆ. ತುಂಬಾ ಒಳ್ಳೆ ದೇವರು. ಒಂದು ವಾರದೊಳಗಡೆ ನಿಮಗೆ ಇದರದ್ದು ರಿಸಲ್ಟ್ ಗೊತ್ತಾಗುತ್ತಾ? ಗೊತ್ತಾಗುತ್ತೆ. ಒಂದು ವಾರದೊಳಗೆ ನಮ್ಮ ಮಗನಿಗೆ ಹೋದ ವರ್ಷ ನಾನು ಆರ್ಕೆ ಕಟ್ಕೊಂಡಿದ್ದೆ. ನಮ್ಗೆ ನಮ್ಮ ಮಗನ ಮದುವೆ ಆದ್ರೆ ತಾಯಿ ಬಂದು ನಿಮಗೆ ಮರಳಕ್ಕಿ ಸೀರೆ ಎಲ್ಲ ತೆಗೆದುಕೊಡ್ತೀನಿ ಅಂತ ಆರ್ಕೆ ಕೊಟ್ಕೊಂಡಿದೆ. ಮನೆ ದೇವರು ಮದುವೆ ಆಯ್ತು. ದೇವರು ಬಲಗಡೆನೆ ಪ್ರಸಾದ ಕೊಡ್ತಾರೆ. ಬಲಗಡೆ ಪ್ರಸಾದ ಬಿದ್ದ ತಕ್ಷಣ ವರ್ಷ ತುಂಬಲೇ ಇಲ್ಲ, ಮದುವೆ ಆಯ್ತು. ನೀವು ಬೇಡಿಕೊಂಡಾಕ್ಷಣ ಈಗ ಕೆಲವು ದೇವಸ್ಥಾನಗಳಲ್ಲಿ ಹೇಗಾಗುತ್ತೆ ಅಂತ ಹೇಳಿದ್ರೆ, ಮೂರ್ತಿಯ ಎದುರುಗಡೆ ನಿಂತು ನೀವೇನಾದ್ರೂ ಪ್ರಾರ್ಥನೆ ಮಾಡ್ಕೊಂಡಲ್ಲಿ ನಿಮ್ಮ ಹರಕೆ ಈಡೇರುತ್ತೆ ಅಂತ ಹೇಳ್ಬಿಟ್ಟು ಹೂವಿನ ಪ್ರಸಾದ ದೇವರೇ ಕೊಡ್ತಾರೆ. ಅಂದ್ರೆ ಮೂರ್ತಿಯಿಂದ ಬೀಳುತ್ತೆ. ಆ ರೀತಿ ಏನಾದ್ರೂ ಇಲ್ಲಿ ಒಂದು ವಿಶೇಷ ಪವಾಡಗಳೇನಾದ್ರು ಆಗುತ್ತಾ? ಪವಾಡ ಅಂದ್ರೆ ಆಗುತ್ತೆ. ಅದು ಮರಿನ ಮಾಡ್ತಾರೆ. ಮರಿ ಹರಿಸ್ಕೊಂಡು ಅದನ್ನ ಇಲ್ಲಿ ತೀರ್ಥ ತಗೊಂಡೋಗಿ ಬೇರೆ ಕಡೆ ಮರಿ ಮಾಡ್ತಾರೆ. ಅದನ್ನ ಮಾಡಿದ್ರೆ ಆಮೇಲೆ ಅದನ್ನ ತಂದು ನೈವೇದ್ಯಕ್ಕೇನು ಕೊಡಲ್ಲ. ಮರಿ ತೀರ್ಥ ತಗೊಂಡು ಅದು ಹಾಕ್ತಾರೆ ಅಷ್ಟೇ. ಅಡಿಗೆ ಮಾಡಿದ್ದಕ್ಕೆ ಹಾಕಿದ ತಕ್ಷಣ ಅದು ಎಷ್ಟು ಜನನಾದ್ರೂ ಬರಲಿ ಊಟ ಇನ್ನೂ ಮಿಗುತ್ತೆ. ಅದೊಂದು ಪವಾಡ. ಮತ್ತೆ ಆಮೇಲಿಂದ ಎಷ್ಟು ಲೇಟಾಗಿ ಬಂದ್ರೂ ಅಡಿಗೆ ಬೇಗ ಆಗುತ್ತೆ, ಜಲ್ದಿ ಆಗುತ್ತೆ ಅಡಿಗೆ. ಇಲ್ಲಿ ಪ್ರಾಣಿ ಬಲಿ ಮಾಡ್ತಾರೆ ಅಂತ ಹೇಳಿ ಗೊತ್ತಾಯ್ತು. ಏನಾದ್ರು ಪ್ರಾಣಿ ಬಲಿ ಮಾಡ್ತಾರಾ? ಇಲ್ಲಿ ಮಾಡಲ್ಲ. ಮೊದಲು ಮಾಡ್ತಾ ಇದ್ರೆ ಇವಾಗ ಮಾಡಲ್ಲ. ಕೇಳಿದ್ರಲ್ಲ, ಇವರು ಮೈಸೂರಿನವರು. ಇಲ್ಲಿನ ಮಾರಮ್ಮನ ಬಗ್ಗೆ ಹೇಳಿದ್ರಲ್ಲ. ಅಲ್ಲಿ ಮೀನಾಕ್ಷಿ ಸಾತ್ವಿಕ, ಇಲ್ಲಿ ಮಾರಮ್ಮ ಉಗ್ರ, ತಾಮಸ ಪೂಜೆ. ಪ್ರಸನ್ನ ಮೀನಾಕ್ಷಿ ದೇವಸ್ಥಾನಕ್ಕೆ ಹೋಗಿ ಇಲ್ಲಿ ಬರುವರು, ಇಲ್ಲಿಂದ ಅಲ್ಲಿಗೆ ಹೋಗೋದಿಲ್ಲ. ಯಾಕಂದರೆ ಇಲ್ಲಿ ಬಂದ ಮೇಲೆ ನಾನ್ ವೆಜ್ ಅಡಿಗೆ ಮಾಡಿ ತಿಂದು ಮತ್ತೆ ಅಲ್ಲಿಗೆ ಹೋಗೋದಕ್ಕೆ ಆಗೋದಿಲ್ಲ ಅಂತ ಅಲ್ಲಿನ ಭಕ್ತಾದಿಗಳು ಹೇಳಿದರು. ಹರಕೆಗೆ ಆಡು, ಕೋಳಿ, ಕುರಿಗಳನ್ನು ತಂದು ಬಿಡ್ತಾರೆ. ದೇವಿಯ ತೀರ್ಥವನ್ನು ಹಾಕಿ ನಂತರ ಭಕ್ತರು ತಮ್ಮ ಬಂಧುಗಳ ಜೊತೆ ಅಡಿಗೆ ಮಾಡಿ ಸೇವಿಸ್ತಾರೆ. ಮೊದಲು ಇಲ್ಲಿ ಪಶು ಬಲಿ ಇತ್ತು, ಈಗ ಇಲ್ಲ, ನಿಷೇಧಿಸಲಾಗಿದೆ. ಒಂದು ವಿಶೇಷ ಸೂಚನೆ ಏನಂದರೆ, ಇಲ್ಲಿ ಬರೋರು ಸಂಜೆ 4:30 ಒಳಗೆ ಬಂದು ದರ್ಶನ ಪಡಿಬೇಕು. 5 ಗಂಟೆ ನಂತರ ದೇವಸ್ಥಾನ ಮುಚ್ಚಲಾಗುತ್ತೆ. ಯಾಕಂದರೆ ಇಲ್ಲಿ ಮಾರಮ್ಮ ಸಂಚಾರಕ್ಕೆ ಬರುತ್ತಾಳೆ ಅಂತ ಪ್ರತೀತಿ ಇದೆ. ಇಲ್ಲಿ ಬಹಳ ಜನಜಂಗುಳಿ. ಭಾನುವಾರ, ಶುಕ್ರವಾರ, ಮಂಗಳವಾರ, ಅಮಾವಾಸ್ಯೆ, ಹುಣ್ಣಿಮೆಗೆ ಜನ ಜಾಸ್ತಿ. ಯುಗಾದಿ ಹಬ್ಬದ ಸಮಯದಲ್ಲಿ ಇಲ್ಲಿ ಕಂಬ ಹಾಕಿ ಮಾರಮ್ಮನ ಜಾತ್ರೆ ನಡೆಸುತ್ತಾರೆ. 1 ವಾರ ಇರುತ್ತೆ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಸ್ವರೂಪ ಅಂತ 3 ಕವಲುಗಳ 4 ಅಡಿ ಎತ್ತರದ ಕಂಬ ಸ್ಥಾಪಿಸಿ ಹೊಂಬಾಳೆ, ಬೇವಿನ ಸೊಪ್ಪು, ನೀಲಗಿರಿ ಸೊಪ್ಪು ಕಟ್ಟುತ್ತಾರೆ. ರಾತ್ರಿಯಲ್ಲಿ ದೇವಿ ಕುಣಿತ ಸೇವೆ ಇರುತ್ತೆ. ಚಿಗಳಿ ತಂಬಿಟ್ಟು, ಬೆಲ್ಲದ ಆರತಿ. ಹುಣ್ಣಿಮೆಯಿಂದ ಆರಂಭಿಸಿ 1 ವಾರ ಮಣ್ಣಿನ ಘಟ್ಟದಲ್ಲಿ ಅಗ್ಗಿಷ್ಟಿಕೆಯನ್ನು ದೇವಿಗೆ ಸಮರ್ಪಿಸುತ್ತಾರೆ. ನಂತರದ ದಿನಗಳಲ್ಲಿ ಮೆರವಣಿಗೆ ಇರುತ್ತೆ. ಪಕ್ಕದಲ್ಲಿ ನದಿಯು ಹರಿಯುತ್ತಾ ಇದೆ. ಒಳ್ಳೆಯ ಪರಿಸರದ ಮಧ್ಯದಲ್ಲಿದೆ. ಇಲ್ಲಿನ ದೇವಿಯ ಶಕ್ತಿ ಅಪಾರ ಹಾಗೂ ಶೀಘ್ರವಾಗಿ ಕರುಣಿಸುತ್ತಾಳೆ. ಯಾವುದೇ ಸಮಸ್ಯೆ ಇದ್ದರೂ ಬೇಗನೆ ಪರಿಹಾರವಾಗುತ್ತೆ. ಏನೇ ಕಷ್ಟ ಇದ್ದರೂ ನಿವಾರಣೆ ಆಗುತ್ತೆ. ಅಂದುಕೊಂಡ ಕೆಲಸ ಬೇಗನೆ ನೆರವೇರುತ್ತೆ. ನೀವು ಕೂಡ ಒಮ್ಮೆ ಹೋಗಿ ಬನ್ನಿ, ನಿಮ್ಮ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ರಾಧೆ ರಾಧೆ.